ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಬದುಕಿನಲ್ಲಿ ಸಹಿಸಲಾಗದ ಅಪಮಾನ, ನೋವುಗಳನ್ನು ಅನುಭವಿಸಿದರೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಮಾಜಕ್ಕೆ ನೈತಿಕತೆಯ ಶಿಕ್ಷಣ ಕೊಟ್ಟು ಅಜರಾಮರರಾಗಿದ್ದಾರೆ ಎಂದು ನಿವೃತ್ತ ಸಿಪಿಐ ದಲಿತ ಮುಖಂಡ ಎನ್ಆರ್ ಮುಕ್ರಿ ಹೇಳಿದರು. ಹೊನ್ನಾವರ ಪಟ್ಟಣದ ಸೋಷಿಯಲ್ ಕ್ಲಬ್ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಆಶ್ರಯದಲ್ಲಿ ಶುಕ್ರವಾರ ನಡೆದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 126ನೇ ಜನ್ಮದಿನೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅಸ್ಪೃಶ್ಯತೆ ನಿವಾರಣೆಯಾಗದು ಎಂದು ಅರಿತ ಅಂಬೇಡ್ಕರ್ ಸಂವಿಧಾನದಲ್ಲಿ ಅಸ್ಪೃಶ್ಯತೆಯನ್ನು ಅಳಿಸಿ ಹಾಕುವ ನಿಯಮ ಸೇರಿಸಿದರು. ಅವರ ಗಟ್ಟಿ ನಿಲುವಿನಿಂದಾಗಿ ರಾಜ್ಯಾಂಗ ರಚನಾ ಸಭೆ ಸಂವಿಧಾನದ ಕರಡನ್ನು ಒಪ್ಪಿಕೊಂಡಿತು. ಅದರಂತೆ ಅಸ್ಪೃಶ್ಯತೆ ನಿವಾರಣೆಯಾದರೂ ಇಂದಿನ ಕಾಲಘಟ್ಟದಲ್ಲಿ ಅದು ಕಣ್ಣಿಗೆ ಕಾಣದ ರೀತಿಯಲ್ಲಿ ಈಗಲೂ ಇದೆ. ಅಸ್ಪೃಶ್ಯರ ಹಕ್ಕಿಗಾಗಿ ಹೋರಾಟ ಪ್ರಾರಂಭಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನವೇ ಒಂದು ಆದರ್ಶ. ಅವರ ಸಮಾನತೆಯ ತತ್ವವನ್ನು ಅಳವಡಿಸಿಕೊಂಡು ಮುನ್ನಡೆಯೋಣ ಎಂದರು. ಹಿರಿಯ ಪತ್ರಕರ್ತ ಜಿಯು ಭಟ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ಬದ್ಧವಾದ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಜೀವನದುದ್ದಕ್ಕೂ ಅವಮಾನ, ಸೋಲುಗಳನ್ನು ಅನುಭವಿಸಿ ಮಹಾನ್ ಮಾನವತಾವಾದಿ. ಅವರ ಓದು, ಆತ್ಮಸ್ಥೈರ್ಯ, ಪ್ರೀತಿ ಎಲ್ಲರಿಗೂ ಮಾದರಿಯಾಗಿದೆ. ಶೋಷಿತ ವರ್ಗದವರು ಉತ್ತಮ ಶಿಕ್ಷಣ ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದರು. ಉಪನ್ಯಾಸಕರಾಗಿ ಪಾಲ್ಗೊಂಡಿದ್ದ ಪ್ರಾಧ್ಯಾಪಕ ಡಾಕ್ಟರ್ ಎಂಆರ್ ನಾಯಕ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಲ್ಲಿರುವ ಹೋರಾಟದ ಬದುಕು, ಕರ್ತೃತ್ವ ಶಕ್ತಿ, ಅಧ್ಯಯನಶೀಲತೆ ಅವರನ್ನು ಮೇರು ವ್ಯಕ್ತಿತ್ವವನ್ನು ರೂಪಿಸಿತು. ಅವರು ಪಡೆದ ಪಾಂಡಿತ್ಯಕ್ಕೆ ಅವರ ಶಿಕ್ಷಣವೇ ಪ್ರೇರಕವಾಗಿತ್ತು. ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯ ಸಾಧನೆಯನ್ನು ಅವಲೋಕಿಸಿದಾಗ ತೃಪ್ತಿಕರವಾಗಿಲ್ಲ ಎಂಬುದು ಕಂಡುಬರುತ್ತದೆ. ಇಂದು ಭ್ರಷ್ಟಾಚಾರ, ಜಾತಿ ಪದ್ಧತಿ, ಅಸಮಾನತೆ ತಾಂಡವವಾಡುತ್ತಿದೆ. ಇವೆಲ್ಲವನ್ನೂ ಹೋಗಲಾಡಿಸಲು ಶಿಕ್ಷಣ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಎಲ್ಲರೂ ಸಂಘಟಿತರಾಗಿ ಹೋರಾಡಿದಾಗ ಮಾತ್ರ ಸಮಾನತೆ ಮತ್ತು ಹಕ್ಕು ಪಡೆಯಲು ಸಾಧ್ಯ ಎಂದರು. ವಕೀಲ ಎಚ್ ಉದಯ್ ನಾಯ್ಕ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣಗೌಡ, ಪಟ್ಟಣ ಪಂಚಾಯತ್ ಸದಸ್ಯೆ ಮಹಾಲಕ್ಷ್ಮಿ ಹರಿಜನ್, ಅಭಿಯಂತರ ಎಂಜಿ ಸಿಂಧೆ, ಪ್ರೊಫೆಸರ್ ಬಿ ಕೃಷ್ಣ, ಈಶ್ವರ್ ಮಠದಕೇರಿ, ಕಮಲಾಕರ್ ಮುಕ್ರಿ, ಬಾಷಾ ಅಹಮದ್ ಪಟೇಲ್, ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ತುಳಸಿದಾಸ್ ಪಾವಸ್ಕರ್, ಪ್ರಧಾನ ಕಾರ್ಯದರ್ಶಿ ಕಿರಣ್ ಶಿರೂರ್ ಇತರರು ಉಪಸ್ಥಿತರಿದ್ದರು. ಈಶ್ವರ್ ಮುಕ್ರಿ ಸ್ವಾಗತಿಸಿದರು. ಹೊನ್ನಾವರ ಪ್ರಭಾತ್ ನಗರದ ಫಾರೆಸ್ಟ್ ಕಾಲೋನಿ ಅಭಿವೃದ್ಧಿ ಸಮಿತಿಯ ದ್ವಿತೀಯ ವಾರ್ಷಿಕ ಸ್ನೇಹ ಸಮ್ಮೇಳನ ಪಟ್ಟಣದ ಲಯನ್ಸ್ ಕ್ಲಬ್ ಸಭಾಭವನದ ಎದುರು ಶನಿವಾರ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಉದ್ಯೋಗ ರತ್ನ ಪ್ರಶಸ್ತಿ ಪುರಸ್ಕೃತ ಉದ್ಯಮಿ ಯಶೋಧರ್ ನಾಯ್ಕ್ ಮಾತನಾಡಿ, ಸಂಘಟನೆಯ ಮೂಲಕ ಸೌಹಾರ್ದತೆ ಮತ್ತು ಅಭಿವೃದ್ಧಿ ಸಾಧ್ಯವಾಗುವುದು. ಸ್ನೇಹ ಸೌಹಾರ್ದತೆಯೊಂದಿಗೆ ತಮ್ಮ ಪರಿಸರದ ಅಭಿವೃದ್ಧಿಯನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ಫಾರೆಸ್ಟ್ ಕಾಲೋನಿ ಅಭಿವೃದ್ಧಿ ಸಮಿತಿಯವರು ಸಂಘಟನೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ ಮೂಲಸೌಕರ್ಯಗಳ ಅಭಿವೃದ್ಧಿಯ ಜೊತೆಗೆ ಮರಗಿಡಗಳನ್ನು ಬೆಳೆದು ಉತ್ತಮ ನಿರ್ಮಾಣವಾಗುವಂತಾಗಬೇಕು ಎಂದು ಹೇಳಿದರು. ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಪಿಎಸ್ಐ ಆನಂದ್ ಮೂರ್ತಿ ಮಾತನಾಡಿ, ಇಂದಿನ ಆಧುನಿಕ ಯುಗದಲ್ಲಿ ಮನುಷ್ಯ ಚಂದ್ರಯಾನವನ್ನು ಮಾಡಿದ್ದಾನೆ. ಆದರೆ ಅಕ್ಕಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಎಂಬುದನ್ನು ಗುರುತಿಸಲು ವಿಫಲನಾಗಿದ್ದಾನೆ. ನಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ, ಪರಿಸರದ ಬಗ್ಗೆ ಅರಿವು, ಪ್ರೀತಿ, ವಿಶ್ವಾಸವನ್ನು ಹೊಂದಬೇಕಾಗಿದೆ. ಸ್ನೇಹ ಸಮ್ಮೇಳನದ ಮೂಲಕ ಇದು ಸಾಧ್ಯವಾಗುತ್ತಿದೆ ಎಂದರು. ಕನ್ನಡಪರ ಸಂಘಟನೆಯ ಸತ್ಯ ಜಾವಗಲ್ ಮಾತನಾಡಿ, ಹಲವಾರು ಮೂಲಭೂತ ಸಮಸ್ಯೆಗಳನ್ನು ಹೊಂದಿರುವ ಕಾಲನಿಯಲ್ಲಿ ಯಶೋಧರ್ ನಾಯ್ಕ್ ಸೇರಿದಂತೆ ಅನೇಕ ಗಣ್ಯರ ಭೇಟಿಯಿಂದ ಸಮಸ್ಯೆಗಳು ಬಗೆಹರಿಯಲು ಸಾಧ್ಯವಾಗುತ್ತಿದೆ ಎಂದರು. ವೈದ್ಯ ಆಶಿಕ್ ಹೆಗಡೆ, ಅರಣ್ಯ ನೌಕರರ ವಸತಿ ಸಹಕಾರ ಸಂಘದ ಅಧ್ಯಕ್ಷೆ ಮೋಹಿನಿ ನಾಯ್ಕ್, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜೈನಾಬಿ ಸಾಬ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಶೇಖರ್ ನಾಯ್ಕ್ ಮಾತನಾಡಿದರು. ಅರಣ್ಯಾಧಿಕಾರಿ ಪ್ರಭಾಕರ್ ನೇವಿಗೆ, ಪರಿಸರ ಪ್ರೇಮಿ ನಾರಾಯಣ್ ಎಂ ಸಂಕೊಳ್ಳಿ ಅವರನ್ನು ಸನ್ಮಾನಿಸಲಾಯಿತು. ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಫಾರೆಸ್ಟ್ ಕಾಲನಿ ಅಭಿವೃದ್ಧಿ ಸಮಿತಿ ಗೌರವಾಧ್ಯಕ್ಷ ಜಿವಿ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ದರು. ಸಮಿತಿಯ ಅಧ್ಯಕ್ಷ ಜಿಜಿ ಶಂಕರ್ ಸ್ವಾಗತಿಸಿದರು. ಆರ್ಟಿ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನವೀನ್ ಮೇಸ್ತಾ ವಂದಿಸಿದರು. ಅನಿತಾ ಪ್ರಾರ್ಥಿಸಿದರು. ಉದಯ್ ನಾಯ್ಕ್, ಎಂಡಿ ನಾಯ್ಕ್, ಸಾಧನಾ ಬರ್ಗಿ, ಬಿಎಂ ಭಟ್ ನಿರ್ವಹಿಸಿದರು. ನಂತರ ಶಿರಸಿಯ ಸಂಜನಾ ಡಾನ್ಸ್ ಗ್ರೂಪ್ ಇವರಿಂದ ವಿಶಿಷ್ಟ ಗಾಯನ, ನೃತ್ಯ, ಹಾಸ್ಯ ಕಾರ್ಯಕ್ರಮ ನಡೆಯಿತು. ಪಂಚಕ್ಷೇತ್ರಗಳಲ್ಲಿ ಒಂದಾದ ಗುಣವಂತೆ ಶಂಭುಲಿಂಗೇಶ್ವರ ಜ್ಯೋತಿರ್ಲಿಂಗನು ಮೃತ್ಯುಂಜಯ ಸ್ವರೂಪಿಯಾಗಿಯೂ
ಗುಣವಂತೆಯಲ್ಲಿ ನೆಲೆ ನಿಂತು ಗುಣವಂತೆಗೆ ಬರುವ ಭಕ್ತರ ಸದಾ ಕಾಲ ಬಿಡದೆ ಪೊರೆಯುವ ಶುಭಕರ ಶಂಕರನಾಗಿದ್ದಾನೆ. ಪಂಚಕ್ಷೇತ್ರಗಳಲ್ಲಿ ಅತ್ಯಂತ ಮಹತ್ವದ ಶಕ್ತಿಯ ಜಾಗೃತ ಕ್ಷೇತ್ರವಾಗಿದೆ. ಕೇವಲ ನವಧಾನ್ಯವನ್ನು ದೇವಾಲಯದ ಎದುರು ಇರುವ ಪುಷ್ಕರಣಿಯಲ್ಲಿ ಬೀರುವ ಹರಕೆಗೆ ದುಬೈನಲ್ಲಿ ಇರುವ ಮುಸ್ಲಿಂ ವ್ಯಕ್ತಿಯ ಮೈಮೇಲಿನ ಚಮಕಲ ಮಂಗಮಾಯವಾಗುತ್ತದೆ ಎಂದರೆ ಕ್ಷೇತ್ರದ ಶಕ್ತಿಯ ತರಂಗ ಎಷ್ಟು ಶಕ್ತಿಯುತ. ಈ ಶಂಭುಲಿಂಗೇಶ್ವರನ ಸಾನ್ನಿಧ್ಯದ ಎದುರುಗಡೆ ಕಾಣುವಂಥ ಈ ಪುಷ್ಕರ ತೀರ್ಥ ಒಂದು ಮಹತ್ವವಾದಂಥ ಶಕ್ತಿಯನ್ನು ಒಳಗೊಂಡಿದೆ. ಕಾರಣ ಅಂತಂದರೆ ಇದು ಅಷ್ಟಮಂಗಲದಲ್ಲಿ ಬಂದ ವಿಚಾರಣೆ. ಶಂಭುಲಿಂಗೇಶ್ವರನ ಆತ್ಮಲಿಂಗ ಮತ್ತು ಈ ಶ್ರೀಗುಪ್ತಿಯ ಮೂಲಬಿಂಬ ಆ ಕೆರೆಗೆ ನೇರವಾದ ಸಂಬಂಧ ಇರುವುದರಿಂದ ಆ ತೀರ್ಥದಲ್ಲಿ ಅದಮ್ಯವಾದಂಥ ಶಕ್ತಿ ಅಡಗಿದೆ ಎನ್ನುವ ವಿಚಾರ ನಮ್ಮ ಗಮನಕ್ಕೆ ಬಂತು. ಒಂದು ಘಟನೆಯನ್ನು ನಾನು ಹೇಳಲಿಕ್ಕೆ ತುಂಬ ಭಕ್ತಿಯಿಂದ ಹೇಳಲಿಕ್ಕೆ ಅಥವಾ ಅಭಿಮಾನದಿಂದ ಹೇಳಲಿಕ್ಕೆ ಹಂಬಲಿಸ್ತೇನೆ. ಏನು ಅಂತಂದರೆ, ಕಳೆದ ವರ್ಷ ನಮ್ಮ ಹೊನ್ನವರ ತಾಲೂಕಿನ ಒಬ್ಬ ಮುಸ್ಲಿಂ ಬಾಂಧವರು, ಅವರ ಮಗ ದುಬೈನಲ್ಲಿದ್ದ, ಅವರ ಮೈ ತುಂಬ ಚೆಮುಕ್ಲಿಗಳಾಗಿದ್ದುವಂತೆ. ಅವರು ಎಷ್ಟೋ ಪ್ರಯತ್ನಪಟ್ಟು ಅವರ ಚೆಮುಕ್ಲಿ ಪರಿಹಾರ ಆಗದೇ ಇದ್ದಾಗ ನಮ್ಮ ಹೊನ್ನವಾರ ಸರ್ಕಲ್ನ ಟೆಂಪೋ ಸ್ಟ್ಯಾಂಡಿನ ಡ್ರೈವರ್ಗಳು ಈ ಗುಣವಂತೆಗೆ ಬಂದು ನೀವು ಅಲ್ಲಿ ನವಧಾನ್ಯ ಸೇವೆಯನ್ನು ಮಾಡಿ ನಿಮ್ಮ ಚೆಮುಕ್ಲು ಹೋಗ್ತದೆ ಅನ್ನುವಂಥ ಸುದ್ದಿಯನ್ನು ಅವರಿಂದ ತಿಳಿದುಕೊಂಡು ಅವರು ಇಲ್ಲಿ ಬಂದು ಪ್ರಾರ್ಥನೆಯನ್ನಿಟ್ಟು ನವಧಾನ್ಯಗಳನ್ನು ಬೀರಿದ್ರು. ದುಬೈನಲ್ಲಿದ್ದಂಥ ಮಗನ ಮೈಮೇಲಿನ ಚೆಮುಕ್ಲುಗಳು ಒಂದೇ ವಾರದಲ್ಲಿ ಗುಣಮುಖನಾಗಿ ಸಂಪೂರ್ಣ ಮಾಯವಾಗಿ ಆ ಮಗ ತನ್ನ ತಂದೆಗೆ ಫೋನ್ ಮಾಡಿ ಹೇಳದಂತೆ ಮೈಮೇಲಿದ್ದೆಲ್ಲ ಚೆಮುಕ್ಲು ಹೋಗಿದೆ ಅನ್ನುವಂಥ ಮಹತ್ವವಾದ ಸಂಗತಿಯನ್ನು ಹೇಳದಂತೆ. ಆವಾಗ ನಮ್ಮ ಮುಸ್ಲಿಂ ಬಾಂಧವರು ಕುಟುಂಬ ಸಮೇತರಾಗಿ ಬಂದು ಸೇವೆಯನ್ನು ಸಲ್ಲಿಸಿಕೊಂಡು ಹೋದಂತ ಘಟನೆ 9 ಶಾಸನ ಅನಾದಿಯಿಂದ ಶಂಭುಲಿಂಗನ ಮಹಾಬಲವನ್ನು ಸಾರುತ್ತಾ ಬಂದಿದೆ. ಕೇರಳದ ರವಿವರ್ಮ ಇಲ್ಲಿಗೆ ಬಂದು ದೇವಾಲಯದ ಎದುರು ಇರುವ ಪುಷ್ಕರಣಿಯ ಜೀರ್ಣೋದ್ಧಾರ ಮಾಡುತ್ತಾನೆ ಎಂದರೆ ಶಿವನ ಮಹಿಮೆ ಅಪಾರ. ವಿಜಯನಗರದ ರಾಜ ಕೃಷ್ಣದೇವರಾಯ ಗುಣವಂತೇಶ್ವರನ ಪದತಲಕ್ಕೆ ಶರಣಾದ ಸಂಗತಿ ಶಾಸನ ಸಾರುತ್ತಿದೆ. ಸಹ್ಯಾದ್ರಿ ಪುರಾಣ ಎಂಬ ಅತ್ಯಂತ ಪ್ರಾಚೀನ ಗ್ರಂಥಗಳಲ್ಲಿ ಕ್ಷೇತ್ರದ ಉಲ್ಲೇಖ ದೊರೆಯುತ್ತದೆ. ಗುಣವಂತೆ ಎಂಬ ನಾಮದಿಂದ ಊರು ಉಲ್ಲೇಖಗೊಳ್ಳಲು ಕಾರಣವಾದ ಮಾತೆ ಶ್ರೀ ಗುಪ್ತಿಯಾಗಿ ದೇವಾಲಯದ ಎಡಭಾಗದಲ್ಲಿ ನೆಲೆ ನಿಂತು ಈ ಕ್ಷಣಕ್ಕೂ ಗುಣವಂತೆಯಾಗಿಯೇ ಇದ್ದಾಳೆ. ಕ್ಷೇತ್ರದ ಪ್ರಾಚೀನ ಹಿನ್ನೆಲೆ ತಿಳಿಯಲು ಅಷ್ಟಮಂಗಳದ ಮೊರೆ ಹೋದಾಗ ಶಿವನ ಆತ್ಮಲಿಂಗ ಗುಣವಂತೆಯಲ್ಲಿ ನೆಲೆಸುವ ಮೊದಲು ಇದ್ದ ಪ್ರಾಚೀನ ಶಕ್ತಿ ಸ್ವರೂಪಿಣಿ ಈ ಶ್ರೀ ಗುಪ್ತಿ ಆತ್ಮಲಿಂಗ ಈ ಸ್ಥಳದಲ್ಲಿ ನೆಲೆ ನಿಲ್ಲಲು ಅವಕಾಶ ಕಲ್ಪಿಸಿ ಗುಣವಂತೆಯಾದಳು ಎನ್ನುವ ಮಾಹಿತಿ ದೊರೆಯಿತು. ಈ ಸತ್ಯ ಊರಿಗೆ ಮನವರಿಕೆ ಆಗುತ್ತಿದ್ದಂತೆ ಅಂದಿನಿಂದ ಇಂದಿನ ತನಕ ಪ್ರತಿದಿನ ಅತ್ಯಂತ ಭಕ್ತಿ ಭಾವದ ಪೂಜೆಯನ್ನು ಪಡೆಯುತ್ತಿದ್ದಾಳೆ. ಅಪಾರ ಶಕ್ತಿಯ ಕ್ಷೇತ್ರ, ನಂಬಿದವರ ಜೊತೆ ಇರುವ ದೇವಿ ಶ್ರೀ ಗುಪ್ತಿ. ಬನ್ನಿ, ತಾಯಿಯ ದರ್ಶನ ಪಡೆದು ಪುನೀತರಾಗಿ ಭಕ್ತರ ಅಂತರಂಗ ಬಹಿರಂಗ ಶುದ್ಧಿಯೇ ಈ ಕ್ಷೇತ್ರದ ಭಗವಂತ ಭಗವತಿಯ ಅನುಗ್ರಹ ಪಡೆಯಲು ಇರುವ ದೊಡ್ಡ ಸಾಧನ ಎಂಬುದು ಸಾವಿರಾರು ಭಕ್ತರ ಅನುಭವದ ಮಾತು. ಈ ಬಗ್ಗೆ ಉಪನ್ಯಾಸಕರಾದ ಶಂಕರ್ ಗೌಡರು ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಭಕ್ತಾದಿಗಳಿಗೆ ಇದೇ ಬರುವ 18/4/2017 ಗುಣವಂತೇಶ್ವರನ ಜಾತ್ರಾ ಮಹೋತ್ಸವಕ್ಕೆ ಆತ್ಮೀಯವಾದಂಥ ಸ್ವಾಗತ. ಭಕ್ತಜನರೇ, ಈ ಕ್ಷೇತ್ರ ಆದಿಮೂಲ ಕ್ಷೇತ್ರ. ಸೀಮೆಗೆ ಆದಿದೇವ ಈ ಶಂಭುಲಿಂಗೇಶ್ವರ ಅಥವಾ ಗುಣವಂತೇಶ್ವರ. ಹಾಗಾಗಿ ಇಡೀ ಸೀಮೆಯ ದೇವ ಈ ಗುಣವಂತೇಶ್ವರನಾಗಿದ್ದಾನೆ. ಈ ಕ್ಷೇತ್ರದ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ ಅದಮ್ಯವಾದಂಥ ಮಾಹಿತಿಗಳು ನಮಗೆ ಸಿಗ್ತವೆ. ನಮ್ಮ ಕ್ಷೇತ್ರದ ಶಂಭುಲಿಂಗೇಶ್ವರನ ಸಾನ್ನಿಧ್ಯ ಎದುರುಗಡೆ 9 ಶಿಲಾಶಾಸನಗಳಿವೆ. ಕದಂಬರ ಕಾಲದ ಲಕ್ಷಣಗಳನ್ನು ಹೊಂದಿಕೊಂಡು ಇದೆ. ಅದರಲ್ಲಿ ಈ ಕ್ಷೇತ್ರದ ಎಲ್ಲ ಮಹತ್ವಗಳು ಆ ಶಾಸನಗಳು ಸಾರ್ತಾ ಇವೆ. ಈ ಕ್ಷೇತ್ರಕ್ಕೆ ವಿಜಯನಗರ ಸಾಮ್ರಾಜ್ಯದ ಅರಸ ಕೃಷ್ಣದೇವರಾಯ ಉಂಬಳಿಯನ್ನು ಕೊಟ್ಟಿದ್ದಾನೆ. ಈ ಕ್ಷೇತ್ರಕ್ಕೆ ಭಗವಂತನ ದರ್ಶನಕ್ಕೆ ಬಂದಿದ್ದಾನೆ. ಹಾಗೆ ಕದಂಬರ ಅರಸರು, ಅನೇಕ ಮಾಂಡಲಿಕ ಅರಸರು, ಗೇರ್ಸೊಪ್ಪ ಸೀಮೆಯ ರಾಣಿ ಚೆನ್ನಭೈರಾದೇವಿ, ಇಂಥ ಮಹನೀಯರೆಲ್ಲ ಮಹಾತ್ಮರೆಲ್ಲ ಈ ಕ್ಷೇತ್ರಕ್ಕೆ ದಾನಗಳನ್ನು ಇಟ್ಟಿದ್ದಾರೆ, ದತ್ತಿಗಳನ್ನು ನೀಡಿದ್ದಾರೆ. ಇವೆಲ್ಲವೂ ನಾನು ಹೇಳ್ತಾ ಇರೋದಲ್ಲ, ಈ ಕ್ಷೇತ್ರದ ಎದುರುಗಡೆ ಇರುವಂಥ ಶಾಸನಗಳು ಹೇಳ್ತಾ ಇವೆ. ಬಂಧುಗಳೇ, ಇಲ್ಲಿ ಕಾಣ್ತಾ ಇರುವಂಥದ್ದು ಶ್ರೀಗುಪ್ತಿ ಅಂತ. ಮೊದಲಿಂದಲೂ ಈ ಕ್ಷೇತ್ರಕ್ಕೆ ಗುಣವಂತೆ ಎನ್ನುವ ಹೆಸರು ಮೊದಲಿಂದಲೂ ಇತ್ತು. ಆದರೆ ಆ ಗುಣವಂತೆ ಅನ್ನುವ ಹೆಸರು ಹೇಗೆ ಬಂತು ಅನ್ನುವುದು ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಕಳೆದ ವರ್ಷ ನಾವು ಅಷ್ಟಮಂಗಳದ ಮೊರೆ ಹೋದಾಗ ಒಂದು ಅದ್ಭುತವಾದಂಥ ಸಂಗತಿ ನಮಗೆ ಅಷ್ಟಮಂಗಳದ ಮೂಲಕ ಏನು ತಿಳಿತು ಅಂತಂದರೆ, ಈ ಕ್ಷೇತ್ರ ಗುಣವಂತೆಗೆ ಆತ್ಮಲಿಂಗ, ಶಿವನ ಆತ್ಮಲಿಂಗ ಗುಣವಂತೆಗೆ ಬಂದು ಬೀಳುವ ಪೂರ್ವದಲ್ಲಿ ಈ ಕ್ಷೇತ್ರ ನೆಲೆಯಾಗಿತ್ತು ಅನ್ನುವ ಸಂಗತಿ ನಮಗೆ ತಿಳಿದು ಬಂತು. ಆತ್ಮಲಿಂಗಕ್ಕೆ ಈ ಕ್ಷೇತ್ರದಲ್ಲೇ ನೆಲೆ ನಿಲ್ಲಿಗೊಳ್ಳುವುದಕ್ಕೆ ಅಥವಾ ನೆಲೆಯನ್ನು ಕೊಟ್ಟ ಮೂಲ ಸಂಗತಿ ಅಥವಾ ಮೂಲ ಕರ್ತಿಣಿ ಅಂತಂದರೆ ಈ ಶ್ರೀಗುಪ್ತಿ ಎನ್ನುವಂಥ ಗುಣವಂತೇಶ್ವರಿ.
ಶಿವನಿಗೆ ಆತ್ಮಲಿಂಗ ಕೊಟ್ಟಿದ್ದರಿಂದ ಆತ್ಮಲಿಂಗಕ್ಕೆ ಇಲ್ಲಿ ಈ ಸ್ಥಳದಲ್ಲಿ ಜಾಗ ಕೊಟ್ಟಿದ್ದರಿಂದ ಅದು ಗುಣವಂತ ಎನ್ನುವ ನಾಮವನ್ನು ಪಡಿತು ಎನ್ನುವ ಸತ್ಯ ಸಂಗತಿ ನಮಗೆ ಅಷ್ಟಮಂಗಲದ ಮೂಲಕ ತಿಳಿದು ಬಂತು. ಅಂಥ ಮಹತ್ವಪೂರ್ಣವಾದಂಥ ಶಕ್ತಿಯುಳ್ಳ ಮತ್ತು ನಂಬಿದ ಎಲ್ಲ ಭಕ್ತರನ್ನು ಸದಾ ಕಾಯುವಂಥ ಮಹಾತಾಯಿಯವಳು. ಅದಕ್ಕೆ ಇವರಿಗೆ ಗುಣವಂತ ಎನ್ನುವಂಥ ಹೆಸರು ಅನಾದಿಯಿಂದ ಬಂದಿದೆ. ಹಾಗಾಗಿ ಇಂಥ ಕ್ಷೇತ್ರಕ್ಕೆ ಅಷ್ಟಮಂಗಲದಲ್ಲಿ ಬಂದ ವಿಚಾರ ಏನು ಅಂತಂದರೆ, ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ಮೊದಲು ಈ ತಾಯಿ ಶ್ರೀಗುಪ್ತಿಯ ದರ್ಶನವನ್ನು ಪಡೆದು ನಂತರದಲ್ಲಿ ಶಿವನ ದರ್ಶನ ಮಾಡಬೇಕು ಅನ್ನುವಂಥದ್ದು ನಮಗೆ ಅಷ್ಟಮಂಗಲದಲ್ಲಿ ಬಂದ ವಿಚಾರ. ಇನ್ನೊಂದು ಮಹತ್ವಪೂರ್ಣವಾದ ಸಂಗತಿ ಏನು ಅಂತಂದರೆ, ಈ ಸೀಮೆಯ ದೇವ ಈ ಗುಣವಂತೇಶ್ವರ ಆದ್ದರಿಂದ ಮೂಲದಲ್ಲಿ ಎಲ್ಲ ಹಳೆಯ ಜನಾಂಗದವರೆಲ್ಲ ಈ ಕ್ಷೇತ್ರಕ್ಕೆ ವರ್ಷದಲ್ಲಿ ಒಮ್ಮೆಯಾದರೂ ಬಂದು ಶಿವನ ದರ್ಶನವನ್ನು ಪಡಿತಾ ಇದ್ರು. ಆದರೆ ಈಗ ಈ ಹೊಸ ಜನಾಂಗದ ತಲೆಮಾರುಗಳು ಈ ಕ್ಷೇತ್ರಕ್ಕೆ ಬರುವುದನ್ನು ಬಿಟ್ಟಿದ್ದಾರೆ. ಶಂಭುಲಿಂಗೇಶ್ವರನಿಗೆ ಒಂದು ಅಸಂತೋಷವಾದಂಥ ಸಂಗತಿ ಏನು ಅಂತಂದರೆ, ಈ ಸೀಮೆಯ ಎಲ್ಲ ಭಕ್ತರು ಈ ಕ್ಷೇತ್ರವನ್ನು ವರ್ಷದಲ್ಲಿ ಒಮ್ಮೆಯಾದರೂ ದರ್ಶನಕ್ಕೆ ಕೊಡಬೇಕು ಅನ್ನುವಂಥ ಬಯಕೆ ಅವನದು. ಕ್ಷೇತ್ರದ ಎಲ್ಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದರು, ಗುಣವಂತೇಶ್ವರನ ಸಾನ್ನಿಧ್ಯಕ್ಕೆ ಬಂತು ಅಂತಂದರೆ ಅವ ಸಂತುಷ್ಟನಾಗ್ತಾನೆ, ಈ ಕ್ಷೇತ್ರ ಈ ಸೀಮೆ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ವಿಚಾರ ಬಂತು. ಜೊತೆಗೆ ಒಂದು ವಿಚಾರ ಹೇಳಿದ್ರು, ಈ ಶಂಭುಲಿಂಗೇಶ್ವರ ಅಥವಾ ಗುಣವಂತೇಶ್ವರನ ಸಾನ್ನಿಧ್ಯದಲ್ಲಿ ಯಾವುದೇ ಮಹತ್ವಪೂರ್ಣವಾದಂಥ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಾಗ ಸೀಮೆಯ ಎಲ್ಲ ಜನರ ಗಮನಕ್ಕೆ ತರಬೇಕು, ಯಾಕೆಂತಂದರೆ ಇದು ಸೀಮೆ ದೇವರು ಅನ್ನುವಂಥ ವಿಚಾರ ಬಂತು. ಇದು ಒಂದು ನಮ್ಮ ಚಿಕ್ಕ ಪ್ರಯತ್ನ. ಈ 18ನೇ ತಾರೀಕಿಗೆ ಮಂಗಳವಾರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಬಹುಶಃ ಜನರಿಗೆಲ್ಲ ಗರ್ಭಗುಡಿ ಒಳಗೆ ಹೋಗಿ ಭಗವಂತನನ್ನು ಆರಾಧನೆ ಮಾಡೋದಕ್ಕೆ ಪೂಜೆ ಮಾಡಲಿಕ್ಕೆ ನಮಗೆ ಅವಕಾಶ ಇರುವುದಿಲ್ಲ. ಯಾಕೆ ಅವಕಾಶ ಇಲ್ಲ ಅಂತಂದರೆ, ಅವಕಾಶ ಇದೆ ಆದರೆ ನಮ್ಮಲ್ಲಿ ಅರ್ಹತೆಗಳಿರುವುದಿಲ್ಲ. ಆ ಕಾರಣಕ್ಕಾಗಿಯೇ ವರ್ಷದಲ್ಲಿ ಒಮ್ಮೆ ನಡೆಯುವಂಥ ಈ ಜಾತ್ರಾ ಮಹೋತ್ಸವದ ದಿವಸ ಭಗವಂತ ಗರ್ಭಗುಡಿಯನ್ನು ಬಿಟ್ಟು ಹೊರಗೆ ಬಂದು ರಥಾರೂಢನಾಗಿ ಭಕ್ತಾದಿಗಳಿಂದಲೇ ತನ್ನ ತೇರನ್ನು ಅಥವಾ ರಥವನ್ನು ಎಳೆಸಿಕೊಳ್ಳುವಂಥ ಒಂದು ಮಹತ್ವಪೂರ್ಣವಾದಂಥ ಸಂದರ್ಭ. ಯಾಕೆಂತಂದರೆ ಗರ್ಭಗುಡಿಯ ಒಳಗಡೆ ಹೋಗಿ ನಮಗೆ ಪೂಜೆ ಮಾಡಲಿಕ್ಕೆ ಆಗದೇ ಇರುವಂಥ ಎಲ್ಲ ಭಕ್ತಾದಿಗಳ ಎದುರಿಗೆ ಬಂದು, ಬನ್ನಿ ನೀವೆಲ್ಲ ನನ್ನನ್ನು ಈ ರಥದ ಮೇಲೆ ಕುಂತ ನನ್ನನ್ನು ಎಳೆಯಿರಿ ಅನ್ನುವಂಥ ಒಂದು ಪವಿತ್ರವಾದ ಕಾರ್ಯಕ್ಕೆ ಭಗವಂತ ನಮಗೆ ಕೊಟ್ಟಂಥ ಅವಕಾಶ. ಹಾಗಾಗಿ ಇಂಥ ಒಂದು ಮಹತ್ವಪೂರ್ಣ ಸಂದರ್ಭಕ್ಕೆ ಈ ಸೀಮೆಯ ಭಕ್ತರೆಲ್ಲ ಬಂದು ಆ ಕ್ಷೇತ್ರದ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿ ಎನ್ನುವ ಕಾರಣಕ್ಕಾಗಿ ನಿಮ್ಮ ವಾಹಿನಿಯ ಮೂಲಕ ನಾವು ಈ ಒಂದು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೇವೆ. ಯಾಕೆಂತಂದರೆ ಅಷ್ಟಮಂಗಲದಲ್ಲೂ ಬಂದಿತ್ತು, ಈ ಮಹತ್ವಪೂರ್ಣವಾದಂಥ ಸಂದರ್ಭದಲ್ಲಿ ಸೀಮೆ ಜನರಿಗೆಲ್ಲ ಗೊತ್ತಾಗಬೇಕು, ನೀವು ಸುದ್ದಿ ಮಾಡಬೇಕು ಅನ್ನುವಂಥ ಸಂಗತಿ. ಹಾಗಾಗಿ ಇದೊಂದು ನಮಗೆ ಸುಲಭವಾದ ಮಾರ್ಗ ಅನ್ನುವ ಕಾರಣಕ್ಕಾಗಿ ನಿಮ್ಮ ಭಾವನಾ ಟಿವಿಯ ಮೂಲಕ ನಾವು ಈ ಕ್ಷೇತ್ರದ ಜಾತ್ರಾ ಮಹೋತ್ಸವದ ಸ್ವಾಗತವನ್ನು ನಿಮ್ಮ ಮೂಲಕ ಕೋರ್ತಾ ಇದ್ದೇವೆ. ಹಾಗಾಗಿ ಈ ಸೀಮೆಯ ಎಲ್ಲ ಸದ್ಭಕ್ತರು ಇದೇ ಬರುವ 18 ಮಂಗಳವಾರ ಈ ಶಂಭುಲಿಂಗೇಶ್ವರ ಅಥವಾ ಗುಣವಂತೇಶ್ವರನ ಸಾನ್ನಿಧ್ಯಕ್ಕೆ ಬನ್ನಿ. ಈ 18ನೆಯ ತಾರೀಕಿಗೆ ನಡೆಯುವಂಥ ಶಂಭುಲಿಂಗೇಶ್ವರನ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ನಾವು ಇಷ್ಟಪಡ್ತೇನೆ. ಬನ್ನಿ, 18/4/2017 ಮಂಗಳವಾರ ಗುಣವಂತೇಶ್ವರನ ಮಹಾರಥೋತ್ಸವ. ಪುಣ್ಯ ಪಾವನ ತೀರ್ಥಕ್ಷೇತ್ರವಾದ ಗುಣವಂತೆಗೆ ಬಂದು ಪರಶಿವನ ದರ್ಶನ ಪಡೆದು ಪಾವನರಾಗಿರಿ. ಪರಶಿವನ ಮಡದಿಯೂ ಗುಣವತಿಯೂ ಆದ ಶ್ರೀಗುಪ್ತಿಯ ದರ್ಶನ ಪಡೆದು ಭಕ್ತಿಯ ಪ್ರಾರ್ಥನೆಗೈದು ಇಷ್ಟಾರ್ಥ ಪಡೆಯಿರಿ. ಕ್ರೈಸ್ತರಿಗೆ ಅತ್ಯಂತ ಪವಿತ್ರವಾದ ವಾರವಾದ ಗುಡ್ ಫ್ರೈಡೆಯಿಂದ ಈಸ್ಟರ್ ಹಬ್ಬದವರೆಗಿನ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹೊನ್ನಾವರ ತಾಲೂಕಿನ ಕಾಸರಕೋಡಿನ ಸೇಂಟ್ ಸೆಬಾಸ್ಟಿನ್ ಚರ್ಚ್ನಲ್ಲಿ ಧರ್ಮಗುರು ಫಾದರ್ ರಿಚರ್ಡ್ ರಾಡ್ರಿಗೀಸ್ ರವರ ನೇತೃತ್ವದಲ್ಲಿ ಭಕ್ತಿ ಶ್ರದ್ಧೆಯಿಂದ ನಡೆದವು. ಗುರುವಾರದಂದು ಯೇಸು ಕ್ರಿಸ್ತರು ತನ್ನ ಶಿಷ್ಯರ ಸಂಗಡ ಮಾಡಿದ ಕೊನೆಯ ಪಾಸ್ಕ್ ಭೋಜನ ಸ್ಮರಣೆ, ಶಿಷ್ಯರ ಕಾಲನ್ನು ತೊಳೆಯುವ ಸೇವೆಯ ಸಂಸ್ಕಾರಗಳು ನಡೆದವು. ಪವಿತ್ರ ಶುಕ್ರವಾರ ಯೇಸು ಕ್ರಿಸ್ತರ ಬಲಿದಾನ ಸ್ಮರಣೆಯ ಅಂಗವಾಗಿ ಗುಡ್ಡದ ಮೇಲೆ ಶಿಲುಬೆಯ ಹಾದಿ ಕಾರ್ಯಕ್ರಮಗಳು ಹಾಗೂ ಯೇಸು ಕ್ರಿಸ್ತರ ಪುನರುತ್ಥಾನ ಪಾಸ್ಕ್ ಹಬ್ಬದ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಭಾವನಾ ವಾಹಿನಿಯೊಂದಿಗೆ ಮಾತನಾಡಿದ ಫಾದರ್ ರಿಚರ್ಡ್ ರವರು, ಪ್ರಭು ಯೇಸು ಕ್ರಿಸ್ತರು ತ್ಯಾಗ ಬಲಿದಾನದ ಸಾಕ್ಷಿಯಾಗಿದ್ದಾರೆ ಎನ್ನುತ್ತಾ ಹಬ್ಬದ ಮಹತ್ವವನ್ನು ವಿವರಿಸಿ ಶುಭಾಶಯ ಕೋರಿದರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್.
आमी जावंक जाय. गांव तो राज्य राष्ट्र इवेसेंत अमेरिकान तशें घडलें. हॅन्सली म्हणलो एकलो व्यक्ती एक रेल्वे स्टेशनाचो कंट्रोल ऑफिसर थंयसर तो वावर करनासलो आनी ते कंट्रोल ऑफिसर कुशीन एक रेल्वे ब्रिज आसलेलें आनी हे ब्रिज मिसिसिपी म्हळ्यार गांवांचे न्हंयचे वयर आसलेलें. आनी एक दीस सारक्या टायमार ती ट्रेन एका शोर एका बांदात जावन आनी एका बांदाक पयन करता आसलेली, पाशार जाता आसलेली. आनी पाशार जाता आसतना थंयसर हाचें काम, हॅन्सलीचें काम त्या ऑफिसान भितर बसून गेर घालचो आनी गेर घातले तो क्षण त्या रेल्वेचे ट्रॅक्स उक्ते जावन वयर वेता आसलेले, अशें ब्रिज वयर वेता आसलेले. ट्रेन पाशार जाता आसतना ब्रिज सकलाक येवंक जाय. ते न्हंयत बार्जेस आसलेले, व्हड व्हड बोटयो एका कुशीकच्यान आनी एका कुशीक पाशार जाता आसतना ताणें ब्रिज ओपन करी जाय आसलेले. गेर ऑफिसांत घालचें, बार्जेस पाशार जाले दक्षिण, ब्रिज उक्ते जाता उगडटा आनी उपरांत लोवर सकला घालचें आनी ट्रेन पाशार जावन आसलेली. अशेंच एक दीस आपले 8 वर्साचे भुरग्याक मोगाचे पुताक थंयसर घेवन गेलो आनी भुरगो ह्या कुशीन त्या कुशीन भोंवन आसलेलो. बापूय ऑफिसान ते कंट्रोल रुमांत आसा आनी तो क्षण एक ट्रेन पाशार जाली. ताचे पयलें थंयसर ताणें ब्रिज ओपन केलेलें, बार्जेस पास जालेले आनी त्या वेळार ताणें ते पुताक पळयलें. तो पूत ते ट्रॅकाचे मदगाद बसून आसलेलो, चुकोवन खेळटा आसतना थंयसर शिरकून पडलो. हांगा जर ताणें वचून त्या भुरग्याक बचाव केल्यार तो भुरगो बचाव जायनासलो. आनी सर ताणें गेर घालूंकच जाय आसलेलें. गेर घालिनासल्यार ते ट्रॅक सकल पडनात आनी ट्रॅक सकल पडनासल्यार ती ट्रेन पाशार जायना आनी ट्रेनीन सुमार 400 लोक बसून आसलेले. आनी कितें करता? 2 ऑप्शनां. एक आपल्या भुरग्याक बचाव करचें, दुसरें ऑप्शन ह्या भुरग्याक बचाव करिनासतना ते ट्रेनीर आसलेले अख्खी ट्रेनीच्या लोकांक बचाव करये. आनी हॅन्सली म्हणलो कंट्रोलर 1937 एक चॉयस, एक निर्धार करता. आपल्या पुताक 8 इयर्स भुरगो थंयसर मरोंक तो कारण जाता. थंय गेर घालता आनी तो भुरगो शिरकून पडटा. ती ट्रॅक सकलाक देंवतात आनी ट्रेन पाशार जाता. एक बापायन भुरग्याक बलिदान मेळयलें. एक बापायन आपल्या बलिदानाद्वारे 400 लोकांक बचाव केले आनी त्या ट्रेनीर बरे लोक आसलेले. त्या ट्रेनीर, त्या बोगीन, त्या कंपार्टमेंटान, त्या कोचांत वायटी लोक आसलेले. त्या ट्रेनीर भाग्यवंत व्यक्ती आसलेले, त्या ट्रेनीर वायटी लोक आसलेले. ह्या बापायन हॅन्सली म्हणल्या व्यक्तीन इतिहासान जोडलेले 1937 बचाव केले अख्ख्या ट्रेनीच्या लोकांक आनी आपल्या पुताक बळी मेळयले. अशेंच घडलें मोगाच्या भावा भयणीनो. 2000 वर्सां आदीं सर्गीचो बाप 2 ऑप्शनां आसलेलीं ताका. एक आपल्या पुताक बचाव करूंक जाता आसलेलें. कालवार दोंगरार उमकळटा आसतना देवान, सर्गीच्या बापान आपल्या पुताक बचाव करी येत आसलेलें. आयज बोडवेक धाड न्हू, एकूच उतरान बचाव करी येत आसलेलें. पूण तें ऑप्शन घेवंक ना. देवान आनीक ऑप्शन घेतलें आनी हें ऑप्शन अख्ख्या मनशाकुळाक बचाव करूंक देवान आपल्या पुताक, खुद एकल्याच पुताक बळी मेळयलें. ह्या संवसारांत बरे आसात, ह्या संवसारांत वायट आसात, ह्या संवसारांत भाग्यवंत मनीस आसात, ह्या संवसारांत पाड सवयेचे व्यक्ती
पातकी आसात अख्ख्या लोकांक बऱ्यांक आनी वायटांक बचाव करूंक देवान येवजण केलें आनी त्या शुक्रारा दीस गुड फ्रायडे निमाणे शुक्रारा दीस देवान निर्धार केलो आपल्या पुजाक थंयसर बळी भेटयलो. हेंच एक गणित आमी पळयता परमेश्वर्यांत उत्पत्ती ग्रंथांत बुक ऑफ बिगिनिंग्स बुक ऑफ जेनेसिस उत्पत्ती ग्रंथांत थंयसर अब्राम बाबाक प्राय जाले उपरांत बायल वाचली जाल्यारी देव एक भुरगो दिता उदर प्रायेर आनी एक दीस देव अब्रामाक म्हणटा अब्राहम तुज्या पुराक घे आयजाकाक आनी मोलाय म्हणल्या दोंगरार भेटवी. अब्राहम बाप शिंगून आसतलो स्वप्न बांदून आसतलो आपल्या पुताद्वारी संत दूत जयतलो आपल्या पुताद्वारी हांव एक राष्ट्र स्थापन करतलो संत वाडयतलो. पण देवान त्या वक्ताक ह्या भुरग्याक भेटोवंक सांगलेलें आनी अब्राहम बाप त्या भुरग्याक मोलया म्हणल्या दोंगरार व्हरता आनी व्हरता आसतना हो पूत बापायक विचारता वेर इज द लॅम्ब खंय आसा बाबा शेळी. आनी अब्राहम म्हणटा गॉड विल प्रोवाइड देव दिता देव दिता गॉड्स प्रॉविडन्स देवाचे येवजण देव थंयसर आसतलो म्हणून देवूच दितालो देव दिता. आनी थंयसर आपली सुरी उखलून घेवन मारूंक मुखार गेल्या वेळार देव कांयच बडवेद्वारी धाडटा आनी सांगता राव तूं पास जालो हे परिक्षेंत बावाटाचो बापाय म्हूण ताका देव नेमक करता. 2000 वर्सां आदी असलेंच गणित रिपीट जाता आसतना आपल्या एकल्याच पुताक कालवार दोंगरार वेडयता आसतना खंयचोच बापाय येवंक ना स्टॉप करूंक ना सर्गीचो बापाय स्टॉप करूंक. आनी थंयसर जेजू ख्रिस्त मरता सर्गीचो बाप आपल्या एकल्याच पुताक मोगाच्या एकल्याच पुताक संवसारी मनशाक सोडून बचाव करूंक थंयसर कालवार दोंगरार भेटयता. देवान त्याग केलो देवान बळी भेटयली त्या कालवार दोंगरार. हांव इटलींत आसतना एका फेरगोजेंत वावर करून अभ्यास करता आसलो. थंयसर एक व्यक्ती आसलो साबार वर्सां आदी मार्को म्हणून एक फायटिंग जेट प्लेनाचो पायलट जावन तो आसलो. आनी एक पावली त्या पायलटाक कोचांत भितर आसतना पायलट थंयसर ते विमान सोडून व्हरता आसतना ते विमानाक उजो धरता आनी ते एक कॅबिनांत आसले ते स्क्रिनार तो पळयता आनी त्या वेळार ताणें एक पॅराशूट घालून सगळा उडी मारी येत आसली तो उडी मारिना कारण थंयसर पाशार जावचे सगळ्याक अख्खो गांव आसलेलो अख्खो गांव उज्यान लासून बोडटा आसलेलो. देखून तो एक निर्धार घेता हांव हांगाच बसता आनी ही प्लेन आनी कुशीन लोक नासलेले सुवातेर सोडून व्हरता. आनी त्या वेळार ह्या व्यक्तीन एक क्रिस्तांव मार्कोस म्हणलो एका क्रिस्तांव कुटुंबाचो थंयसर आमचे बापा आनी मोरये मायेक उलो करता नमान मोरये माय म्हणून तो ती गाडी ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.